ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 10ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸಮಯ. ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಅಷ್ಟೇ ಅಲ್ಲದೆ ಹೊಸದಾಗಿರುವಂತಹ ಜಯವನ್ನು ರೂಪಿಸಿಕೊಡುತ್ತದೆ. ಇದರಿಂದಾಗಿ ನಿಮಗೆ ಅನಿರೀಕ್ಷಿತವಾಗಿರುವಂತಹ ಸಂಪತ್ತು ವೃದ್ಧಿಯಾಗುತ್ತೆ. ಲಕ್ಷ್ಮೀ ದೇವಿಯ ದಯೆಯ ಜೊತೆಗೆ ಪರಶಿವನ ಆಶೀರ್ವಾದ ಒಲಿದು ಬಂದಾಗ ಮನುಷ್ಯನ ಅದೃಷ್ಟ ವಜ್ರಕ್ಕಿಂತಲೂ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಶಿವನಿಗೆ ಸಮರ್ಪಿತವಾಗಿರುವಂತಹ ಸಂದರ್ಭದಲ್ಲಿ ಗ್ರಹಗಳ ಜೋಡಣೆಯ ಆಧಾರದ ಮೇಲೆ ಈ ದಿನ ಬಹಳಷ್ಟು ಹಲವಾರು ಶುಭ ಯೋಜನೆಗಳು ಕಂಡುಬರುತ್ತದೆ. ದಿನವಿಡೀ ಚಾಲ್ತಿಯಲ್ಲಿರುವಂತಹ ಗ್ರಹಗಳ ಸ್ಥಾನ ಬದಲಾವಣೆಯು ಈ ರಾಶಿ ಚಕ್ರದವರಿಗೆ ಶಕ್ತಿ ಮತ್ತು ಜೀವನದಲ್ಲಿ ಚೈತನ್ಯವನ್ನು ರೂಪಿಸಿಕೊಡುತ್ತದೆ. ಹಾಗಾದರೆ ಯಾವ ರಾಶಿಯವರಿಗೆ ಕೋಡಿಶ್ರೀ ಅವರು ನುಡಿದಿರುವಂತಹ ಪ್ರಕಾರ 10ನೇ ತಾರೀಕಿನಿಂದ ಅದ್ಭುತವಾದ ಸಮಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಮಿಶ್ರ ಫಲಿತಾಂಶಗಳನ್ನು ದೂರ ಮಾಡಿಕೊಂಡು ವೃತ್ತಿ ಕ್ಷೇತ್ರದಲ್ಲಿ ನೀವು ಗಮನಾರ್ಹವಾದ ಯಶಸ್ಸನ್ನು ಪಡೆದುಕೊಳ್ತೀರಾ. ಹಾಗಾದರೆ ಈಗಲೇ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗಿ ಅನಗತ್ಯವಾದ ಖರ್ಚುಗಳು 10ನೇ ತಾರೀಕಿನಿಂದ ದೂರವಾಗುತ್ತೆ. ಏಕೆಂದರೆ ಗ್ರಹಗಳ ಬದಲಾವಣೆ ನಿಮ್ಮ ಜೀವನಕ್ಕೆ ಅದ್ಭುತವಾಗಿರುವಂತಹ ಪರಿಕಲ್ಪನೆಯನ್ನು ಸೃಷ್ಟಿ ಮಾಡಿಕೊಡುತ್ತೆ. ಕುಟುಂಬದ ವಾತಾವರಣವು ಸಂತೋಷವಾಗಿರುತ್ತೆ. ನಿಮ್ಮ ಮಧುರ ಮಾತುಗಳಿಂದ ನೀವು ಕಾರ್ಯಗಳನ್ನು ಸುಗಮವಾಗಿ ಪೂರ್ಣಗೊಳಿಸ್ತೀರಾ. ವಾಹನ ಚಲಾವಣೆಯಲ್ಲಿ ಅಗತ್ಯವಿರುವಂತಹ ಕೆಲಸಗಳ ಕಡೆಗೆ ಎಚ್ಚರಿಕೆಯನ್ನು ಕೊಡಬೇಕು. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡಬೇಡಿ. ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಹೆಚ್ಚು ಪರಿಶ್ರಮಿಸಬೇಕಾಗುತ್ತೆ. ಆರ್ಥಿಕ ಯಾತ್ರೆಗೆ ವಿಶೇಷವಾಗಿ ಧಾರ್ಮಿಕವಾಗಿರುವಂತಹ ಯಾತ್ರೆಯನ್ನು ಮಾಡಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭಕರವಾಗಿರುವಂತಹ ಫಲಪ್ರದವಾಗಿರುವಂತಹ ಸಮಯಗಳು ಶುರುವಾಗೋದ್ರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ. ನೀವು ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ವ್ಯಾಪಾರದಲ್ಲಿ ನಿರಂತರವಾದ ಪ್ರಗತಿ ಕಂಡುಬರುತ್ತೆ. ನಿಮ್ಮ ಸಹೋದ್ಯೋಗಿಗಳು ಸ್ನೇಹಿತರಿಂದ ಉತ್ತಮ ಬೆಂಬಲ ಸಿಗುತ್ತೆ. ಇದು ನಿಮ್ಮ ಕಾರ್ಯಗಳನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆ. ನಿಮ್ಮ ಪ್ರಯತ್ನಗಳು ಫಲಪ್ರದ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಜೊತೆಗೆ ಉದ್ಯೋಗದಲ್ಲಿರುವಂಥವರಿಗೆ ಬಡ್ತಿ ಅಥವಾ ಹೊಸ ಅವಕಾಶಗಳ ಸಾಧ್ಯತೆ ಕೂಡ ಇದೆ. ಕುಟುಂಬದ ವಾತಾವರಣವು ಸಂತೋಷಕರವಾಗಿದ್ದು ಮನೆಯಲ್ಲಿನ ಸಮಯವನ್ನು ನೀವು ಸಂಪೂರ್ಣವಾಗಿ ಆನಂದ ಬಯಸಬಹುದು. ಪ್ರವಾಸಕ್ಕೆ ಹೋಗುವ ಯೋಜನೆಗಳು ಕೂಡ ಯಶಸ್ವಿಯಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಕೂಡ ಅಗತ್ಯವಿರುತ್ತೆ. ಒಟ್ಟಾರೆಯಾಗಿ ಮೇ 10ನೇ ತಾರೀಕಿನಿಂದ ಕೋಡಿಶ್ರೀ ಅವರು ನುಡಿದಿರುವಂತಹ ಶಕ್ತಿಶಾಲಿ ಭವಿಷ್ಯದ ಪ್ರಕಾರ ನಿಮ್ಮ ಮನೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಎಲ್ಲ ರೀತಿಯ ಒಂದು ಅನುಗ್ರಹ ಶಕ್ತಿಶಾಲಿ ಸಾಮಾನ್ಯವಾದ ದಿನಗಳನ್ನು ಕೂಡ ಬರಮಾಡ್ಕೊಳ್ತೀರಾ. ವೃತ್ತಿ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಧೈರ್ಯ, ಕೆಲಸದ ಒತ್ತಡ ದಿನವಿಡೀ ಗಡಿಬಿಡಿಯಲ್ಲಿ ಕಳೆಯಬಹುದು. ಅದರಿಂದ ದೈವಿಕವಾಗಿ ಕೂಡ ನೀವು ಒಂದು ಶಕ್ತಿಯನ್ನು ಪಡೆದುಕೊಳ್ತೀರಾ. ದೈಹಿಕವಾಗಿ ಆಯಾಸ ಕೂಡ ಸಿಗುತ್ತೆ. ದೈವದ ಆಶೀರ್ವಾದ, ದೈಹಿಕ ಸಾಮರ್ಥ್ಯ ಎರಡೂ ಕೂಡ ನಾಳೆ ಬಹಳ ಮುಖ್ಯವಾಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಕೋಪವನ್ನು ನಿಯಂತ್ರಿಸೋದು ಬಹಳ ಮುಖ್ಯ. ಮಾತಿನಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳದಿದ್ದರೆ ಅನಗತ್ಯವಾದ ವಾದ ವಿವಾದಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ವ್ಯರ್ಥ ವಾದ ವಿವಾದಗಳನ್ನು ದೂರ ಇಡೋದು ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ ಜಾಗರೂಕರಾಗಿರಿ ಮತ್ತು ವಿಶ್ರಾಂತಿ ನೀಡಲು ಸಮಯಕ್ಕೆ ಪ್ರಯತ್ನಿಸಿ. ಖರ್ಚುಗಳು ಹೆಚ್ಚಾಗುವ ಸೂಚನೆಗಳಿದ್ರೂ ಕೂಡ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ಮತ್ತು ಸಹಕಾರವನ್ನು ಪಡೆದುಕೊಳ್ತೀರಾ. ಈ ರಾಶಿ ಚಕ್ರದವರು ಸಂಬಂಧಕ್ಕೆ ಪಟ್ಟಂತೆ ಮಕ್ಕಳಲ್ಲಿ ವಿಚಾರದಲ್ಲಿ ನೀವು ಆಸಕ್ತಿದಾಯಕವಾಗಿರುವಂತಹ ವಿಶೇಷವಾಗಿರುವಂತಹ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ತೀರಾ. ಸಿಹಿ ಸಿದ್ಧಿಗಳು ನಿಮ್ಮ ಮನೆಗೆ ಬರುತ್ತದೆ. ಸ್ವಲ್ಪ ಚಿಂತೆಯನ್ನು ದೂರ ಮಾಡುತ್ತೆ. ಆದರೂ ಸಮತೋಲನದಿಂದ ನಡೆದುಕೊಂಡರೆ ನಿಮ್ಮ ದಿನಗಳು ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ಕೋಡಿಶ್ರೀ ಅವರು ನುಡಿದಿರುವಂತಹ ಪ್ರಕಾರ ಈ ಸಮಯ ಮಿಶ್ರ ಫಲಿತಾಂಶಗಳ ದಿನವಾಗಿರೋದ್ರಿಂದ ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಬಹುದು. ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗಬಹುದು. ಆದರೆ ನಿಮ್ಮ ಪರಿಶ್ರಮ ಮತ್ತು ಸಹನೆಯಿಂದ ನೀವು ಕೈಗೊಂಡ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ಆರ್ಥಿಕ ಲಾಭದ ಅವಕಾಶಗಳು ಇರುತ್ತದೆ. ಖರ್ಚುಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ದಿನ ಹೆಚ್ಚು ಓಡಾಟ ಇರೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯೋದು ಅಗತ್ಯ. ಕುಟುಂಬ ಸದಸ್ಯರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮೇ 10ನೇ ತಾರೀಕು ನಿಮ್ಮ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ. ವಜ್ರ ಅದೃಷ್ಟ ಎಲ್ಲಕ್ಕಿಂತ ಕೂಡ ಮೌಲ್ಯವಾಗಿರುತ್ತದೆ. ಆದರೆ ನೀವು ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಅನುಸರಿಸಬೇಕು. ದೇವರ ಕೃಪೆಗೆ ನೇರವಾಗಿ ಪಾತ್ರರಾಗಬೇಕು. ಒಟ್ಟಾರೆಯಾಗಿ ನಿಮ್ಮ ಮನೆ ನಿಮ್ಮ ಮನಸ್ಸು ಎಲ್ಲವನ್ನ ಕೂಡ ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು. ಸಮತೋಲನದಿಂದ ಕಾಪಾಡಿಕೊಳ್ಬೇಕು. ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನವನ್ನು ಕೊಡಬೇಕು. ನಿಮ್ಮ ಮಾತಿನಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಸಹನೆ ಇದ್ರೆ ಒಳ್ಳೆಯದು. ಶಾಂತಿ ಮತ್ತು ಶಕ್ತಿ ನಿಮ್ಮ
ಜೀವನವನ್ನು ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಲಾಭದಾಯಕ ಅವಕಾಶಗಳು ಬರುತ್ತದೆ. ನಿಮ್ಮ ಹೊಸ ವ್ಯವಹಾರವನ್ನು ವಿಸ್ತರಿಸಲು ಅವಕಾಶ ರೂಪಿಸೋಕೆ ಹಣಕಾಸಿನ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಆಸ್ತಿ ಅಥವಾ ಹೂಡಿಕೆಯಲ್ಲಿ ನಿಮಗೆ ದೊಡ್ಡ ದೊಡ್ಡ ಲಾಭಗಳು ಬರುತ್ತೆ. ಹಣದ ಸುರಿಮಳೆ ಸುರಿಯುತ್ತೆ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆದರೆ ಹೆಚ್ಚು ಕಾಲಗಳು ದೈಹಿಕ ಹಾಗೂ ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಅದಾಗಿ ಕೂಡ ವಿಶ್ರಾಂತಿ ಮುಖ್ಯ. ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತದೆ. ವೃತ್ತಿ ಜೀವನದಲ್ಲಿ ಕೆಲವೊಮ್ಮೆ ಪ್ರತಿಕೂಲವಾಗಿರುವ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತೆ. ಒತ್ತಡ ಇರೋದ್ರಿಂದ, ದಿನವಿಡೀ ಓಡಾಟ ಇರೋದ್ರಿಂದ ಆಯಾಸ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆಯನ್ನು ಗೌರವ ಮತ್ತು ಮನಸ್ಸಿನಲ್ಲಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಜನರಿಗೆ ಕೋಡಿಶ್ರೀ ಅವರು ನುಡಿದಿರುವಂತಹ ಪ್ರಕಾರ ಒಂದು ವಿಶೇಷವಾಗಿರುವಂತಹ ಅದ್ಭುತವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ಮೇ 10ನೇ ತಾರೀಕಿನಿಂದ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ರೀತಿಯ ನಕಾರಾತ್ಮಕ ಅಂಶ, ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತೆ. ಶಕ್ತಿ, ಜೀವನದ ಮೇಲೆ ಪ್ರೀತಿ, ಉತ್ಸಾಹ, ಎಲ್ಲ ರೀತಿಯ ಕಾರ್ಯದಲ್ಲೂ ಕೂಡ ಯಶಸ್ಸು, ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿಯಲ್ಲಿ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ಪಡೆದುಕೊಳ್ಳೋಕೆ ಖಂಡಿತವಾಗಿ ದೇವರ ಕೃಪೆ ಸಾಧ್ಯವಾಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇಷ್ಟೆಲ್ಲ ಅದೃಷ್ಟವನ್ನು, ಲಾಭವನ್ನು ಬರಮಾಡಿಕೊಂಡು ತಮ್ಮ ಜೀವನದ ತಿರುವನ್ನೇ ಬದಲಾಯಿಸುವಂತಹ ರಾಶಿ ಯಾವುದು ಅಂತ ನೋಡೋದಾದ್ರೆ ಕುಂಭರಾಶಿ, ಮಕರ ರಾಶಿ, ಮೇಷರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ, ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.